ಶತರಂಜ್ ಕೆ ಖಿಲಾಡಿ ಚದುರಂಗದ ಆಟಗಾರ. ಲಖನೌ ನಗರದ ಹಿನ್ನೆಲೆ. ಶತರಂಜ್ ಅಂದರೆ ಚದುರಂಗದ ಆಟ. ಶತರಂಜ್ ಕೆ ಖಿಲಾಡಿ ಅಂದರೆ ಚದುರಂಗದ ಆಟದ ಆಟಗಾರ. ಲಖನೌ ನವಾಬರ ಆಳ್ವಿಕೆಯ ಕಾಲದ ಒಂದು ಸುಂದರ ನಗರ. ಸಂಗೀತ, ನೃತ್ಯ, ಉತ್ಸವಗಳ ನಡುವೆ ರಾಜಕೀಯದ ಅಪಾಯ ಯಾರಿಗೂ ಕಾಣಿಸದೆ ಹೋಗಿತ್ತು. ಬ್ರಿಟಿಷರು ನಿಧಾನವಾಗಿ ರಾಜ್ಯದ ಮೇಲೆ ಕಣ್ಣು ಹಾಕುತ್ತಿದ್ದಾರೆ. ನವಾಬ್ ವಾಜಿದ್ ಅಲಿ ಶಹಾ ಆದರೆ ಆಡಳಿತಕ್ಕಿಂತ ಕಲೆಗೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದನು. ರಾಜ್ಯದ ಭವಿಷ್ಯ ಅಪಾಯದಲ್ಲಿತ್ತು. ಮಿರ್ಜಾ ಸಜ್ಜಾದ್ ಅಲಿ ಒಬ್ಬ ಶ್ರೀಮಂತ ಜಮೀನ್ದಾರ. ಅವನಿಗೆ ಜಗತ್ತಿನಲ್ಲಿ ಅತಿ ಪ್ರಿಯವಾದದ್ದು ಒಂದೇ, ಚದುರಂಗದ ಆಟ. ರಾಜಕೀಯ, ಕುಟುಂಬ, ಜವಾಬ್ದಾರಿ ಎಲ್ಲವನ್ನೂ ಅವನು ಮರೆಯುತ್ತಿದ್ದ. ಮೀರ್ ರೋಷನ್ ಅಲಿ ಕೂಡ ಮಿರ್ಜಾದಂತೆಯೇ ಚದುರಂಗದ ಆಟಕ್ಕೆ ಜೀವ ಕೊಟ್ಟವನು. ಇಬ್ಬರು ಭೇಟಿಯಾದರೆ ಸಮಯ, ಹಸಿವು, ಜಗತ್ತು ಎಲ್ಲವೂ ಮರೆತು ಹೋಗುತ್ತಿತ್ತು. ಮಿರ್ಜಾ ಮತ್ತು ಮೀರ್ ಗಂಟೆಗಟ್ಟಲೆ ಚದುರಂಗದ ಆಟ ಆಡುತ್ತಿದ್ದರು. ಒಂದು ಗಡ್ಡೆ ಮುಂದೆ, ಇನ್ನೊಂದು ಹಿಂದೆ. ಆಟದಲ್ಲಿ ಮಾತ್ರ ಬುದ್ಧಿ ಬಳಸುತ್ತಿದ್ದರು, ಜೀವನದಲ್ಲಿ ಅಲ್ಲ. ಮಿರ್ಜಾದ ಹೆಂಡತಿ ಅವನ ನಿರ್ಲಕ್ಷ್ಯದಿಂದ ಬೇಸತ್ತಿದ್ದಳು. ಆದರೆ ಮಿರ್ಜಾಗೆ ಚದುರಂಗದ ಆಟದ ಮುಂದೆ ಎಲ್ಲವೂ ಸಣ್ಣದಾಗಿ ಕಾಣಿಸುತ್ತಿತ್ತು. ಒಂದು ದಿನ ಬ್ರಿಟಿಷ್ ಸೇನೆ ಲಖನೌಗೆ ಪ್ರವೇಶಿಸಿತು. ನಗರದಲ್ಲಿ ಗೊಂದಲ, ಭಯ, ಆತಂಕ. ಆದರೆ ಮಿರ್ಜಾ ಮತ್ತು ಮೀರ್ ಮಾತ್ರ ಚದುರಂಗದ ಬೋರ್ಡ್ ಮುಂದೆ ಕುಳಿತಿದ್ದರು. ನವಾಬ್ ವಾಜಿದ್ ಅಲಿ ಶಹಾ ರಾಜ್ಯ ಕಳೆದುಕೊಂಡು ಕಲ್ಕತ್ತಾಕ್ಕೆ ಕಳುಹಿಸಲ್ಪಡುತ್ತಾರೆ. ಒಂದು ಯುಗ ಅಂತ್ಯವಾಗುತ್ತದೆ. ಆದರೆ ಚದುರಂಗದ ಆಟ ಮಾತ್ರ ಮುಂದುವರಿಯುತ್ತದೆ. ಒಂದು ಚಲನೆಯ ವಿಷಯದಲ್ಲಿ ಇಬ್ಬರ ನಡುವೆ ಭಾರೀ ಜಗಳ ಉಂಟಾಗುತ್ತದೆ. ಸ್ನೇಹವು ಮರೆತು ಹೋಗುತ್ತದೆ. ಅಹಂಕಾರ ಆಟಕ್ಕಿಂತ ದೊಡ್ಡದಾಗುತ್ತದೆ. ಕೋಪದಲ್ಲಿ ಇಬ್ಬರು ಕತ್ತಿಗಳನ್ನು ತೆಗೆದುಕೊಳ್ಳುತ್ತಾರೆ. ಆಟದ ಮೋಜು ಪ್ರಾಣಾಪಾಯಕ್ಕೆ ತಿರುಗುತ್ತದೆ. ಚದುರಂಗದ ಆಟಕ್ಕೆ ಬಳಸಿದ ಬುದ್ಧಿ ದೇಶ ರಕ್ಷಿಸಲು ಬಳಸಿದ್ದರೆ ಇತಿಹಾಸವೇ ಬದಲಾಗುತ್ತಿತ್ತೋ. ಆದರೆ ಈಗ ಎಲ್ಲವೂ ಕೈ ತಪ್ಪಿ ಹೋಗಿದೆ. ಅಂತಿಮ ಸಂದೇಶ: ಜೀವನವನ್ನು ಆಟದಂತೆ ನೋಡಿದರೆ ಆಟವೇ ನಮ್ಮ ಜೀವನವನ್ನು ಆಡುತ್ತದೆ. ಚದುರಂಗದ ಆಟಕ್ಕೆ ತಲೆ ಕೊಟ್ಟವರು ತಮ್ಮ ದೇಶವನ್ನೇ ಕಳೆದುಕೊಂಡರು. ಬುದ್ಧಿ, ಜವಾಬ್ದಾರಿಯ ಜೊತೆಗೆ ಇದ್ದಾಗ ಮಾತ್ರ ಮೌಲ್ಯವಿದೆ. ಈ ಕತೆ ಮುನ್ಷಿ ಪ್ರೇಮಚಂದ್ ಅವರ ಸಾಹಿತ್ಯದಿಂದ ಪ್ರೇರಿತವಾಗಿದೆ. ಶಿಕ್ಷಣ ಮತ್ತು ಕತೆ ಹೇಳುವ ಉದ್ದೇಶಕ್ಕಾಗಿ ನನ್ನ ಸ್ವಂತ ಧ್ವನಿ ಮತ್ತು ಪದಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ. ತಮಗೆ ಇಷ್ಟವಾದರೆ ಮುನ್ಷಿ ಪ್ರೇಮಚಂದ್ರ ಅವರ ಕತೆಗಳನ್ನು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುವುದು. ಲೇಖಕರು ಮುನ್ಷಿ ಪ್ರೇಮಚಂದ್, ಧ್ವನಿ ಶಿವಕುಮಾರ್ ಕುಂಬಳಾಳೆ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಶಿವಕುಮಾರ್ ಕುಂಬಳಾಳೆ. ಸರ್ಚ್ಡ್ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್. ಕನ್ನಡ ಸ್ಟೋರೀಸ್ ಸರ್ಚ್ಡ್ ಸ್ಟೈಲ್. ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.